ಇನ್ನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬೆನ್ನಲ್ಲೇ ಕೆಪಿಎಸ್ಸಿ ಕೂಡ ಅಲರ್ಟ್ ಆಗಿದೆ. ಕೆಪಿಎಸ್ಸಿ ಅವರು ಯಾವ್ಯಾವ ಪರೀಕ್ಷೆಗೆ ಯಾವ್ಯಾವ ರೀತಿಯ ಕ್ರಮ ತಗೋಬೇಕು, ಯಾವ ರೀತಿ ಭದ್ರತೆಯನ್ನು ಒದಗಿಸಬೇಕು ಅನ್ನೋದ್ರ ಬಗ್ಗೆ ಭಾರಿ ಕ್ರಮ ವಹಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಪರೀಕ್ಷಾ ಅಕ್ರಮ ತಡೆಗೆ ಕೈಗೊಂಡಂತಹ ಕ್ರಮಗಳು ಏನು, ಯಾವ್ಯಾವ ಹುದ್ದೆಗಳಿಗೆ ಯಾವಾಗ ಪರೀಕ್ಷೆ ನಡೆಯುತ್ತೆ, ವಿವಿಧ ಹಂತದಲ್ಲಿ ಪರೀಕ್ಷೆ ನಡೆಸೋದಕ್ಕೆ ತೀರ್ಮಾನ ಮಾಡಿರೋದು ಕೆಪಿಎಸ್ಸಿ. ಕಠಿಣ ಕ್ರಮಕ್ಕೆ ಮುಂದಾಗಿದೆ ಪೊಲೀಸ್ ಇಲಾಖೆ ಕೂಡ. ಕೆಪಿಎಸ್ಸಿಯಿಂದ ಪಾರದರ್ಶಕ ಪರೀಕ್ಷೆಗೆ ಸಿದ್ಧತೆಗಳು ನಡೆದಿರೋದು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಹಿನ್ನೆಲೆ ಕೆಪಿಎಸ್ಸಿ ಈಗ ಅಲರ್ಟ್ ಆಗಿದೆ. ಕೆಪಿಎಸ್ಸಿಯಿಂದ ಪಾರದರ್ಶಕ ಪರೀಕ್ಷೆಗೆ ಸಿದ್ಧತೆಗಳಾಗಿರೋದು. ಪರೀಕ್ಷಾ ಅಕ್ರಮ ತಡೆಗೆ ಕೈಗೊಂಡ ಕ್ರಮಗಳೇನು, ಯಾವ್ಯಾವ ಹುದ್ದೆಗಳಿಗೆ ಯಾವಾಗ ಪರೀಕ್ಷೆ ನಡೆಯುತ್ತೆ, ವಿವಿಧ ಹಂತದಲ್ಲಿ ಪರೀಕ್ಷೆ ನಡೆಸೋದಕ್ಕೆ ತೀರ್ಮಾನ ಮಾಡಿದ್ದಲ್ಲದೆ ಕಠಿಣ ಕ್ರಮಕ್ಕೆ ಮುಂದಾಗಿರೋದು ಪೊಲೀಸ್ ಇಲಾಖೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ. ಅಭಿಷೇಕ್, ಏನೆಲ್ಲ ಕ್ರಮ ಕೈಗೊಳ್ಳೋದಕ್ಕೆ ಕೆಪಿಎಸ್ಸಿ ಮುಂದಾಗ್ತಾ ಇದೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಈಗಾಗಲೇ ಏನು PSI ಹಗರಣದ ಕಳಂಕ ತೊಡೆದುಕೊಳ್ಳುವಂತಹ ಒಂದು ಸಲುವಾಗಿ ಈ ಬಾರಿ ಸಾಕಷ್ಟು ಒಂದು ಸ್ಟ್ರಿಕ್ಟ್ ಆಗಿ ಈ ರೀತಿಯಾದಂತಹ ಒಂದು ಪರೀಕ್ಷೆಯನ್ನು ನಡೆಸೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಅದಕ್ಕೆ ಬಹುಮುಖ್ಯವಾಗಿ ಹೈ ಡೆಫಿನೇಷನ್ ಕ್ಯಾಮ್ರಾ ಏನಿದೆ, ವಿತ್ ಆಡಿಯೋ ರೆಕಾರ್ಡ್ ಆಗುವಂತಹ ಒಂದು ಕ್ಯಾಮ್ರಾ ಏನಿದೆ ಅದನ್ನು ಅಳವಡಿಕೆ ಮಾಡುವಂತಹ ಮುಖಾಂತರ ಮಾನಿಟರನ್ನು ಮಾಡಲಾಗಿರುವಂಥದ್ದು. ಮತ್ತು ಅದೇ ರೀತಿಯಾಗಿ ಲೈವ್ ಸ್ಟ್ರೀಮ್ಗಳು ಎಲ್ಲೆಲ್ಲಿ ಪರೀಕ್ಷೆಗಳು ನಡೆಯಿತು ಅಲ್ಲೆಲ್ಲವೂ ಕೂಡ ಆ ಕೊಠಡಿಯಲ್ಲಿ ಲೈವ್ ಸ್ಟ್ರೀಮ್ ಮಾಡುವಂತಹ ಮುಖಾಂತರ ನಿರಂತರವಾಗಿ ಒಂದು ಮಾನಿಟರನ್ನು ಮಾಡುವಂಥದ್ದು. ಯಾರೇ ಅನುಮಾನಾಸ್ಪದವಾಗಿ ವರ್ತನೆಯನ್ನು ಮಾಡಿದರೂ ಕೂಡ ಅವರನ್ನು ಇಮ್ಮಿಡಿಯೇಟಾಗಿ ಅಲ್ಲಿ ತಮ್ಮ ಒಂದು ವಶಕ್ಕೆ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸುತ್ತಮುತ್ತ ಅಂದರೆ ಪರೀಕ್ಷಾ ಕೇಂದ್ರದ 100 ಮೀಟರ್ವರೆಗೂ ಕೂಡ ಯಾರಿಗೂ ಅನುಮತಿ ಇರೋದಿಲ್ಲ. ಮತ್ತು ಅಭ್ಯರ್ಥಿಗಳು ಯಾರ್ಯಾರು ಈ ಒಂದು ತರ್ತಾರೆ ಅಂದರೆ ಬ್ಯಾಗ್ಗಳಾಗಿರಬಹುದು ಮತ್ತು ಇನ್ನಿತರ ವಸ್ತುಗಳೇನಿದ್ದಾವೆ ಅದೆಲ್ಲವನ್ನು ಕೂಡ 100 ಮೀಟರ್ ಒಳಗಡೆ ಅಂದರೆ ಆ ಅಂತರದಲ್ಲಿ ಹೊರಗಡೆ ಇಟ್ಟು ಬರಬೇಕಾಗುತ್ತೆ, ಅದರ ಒಳಗಡೆ ತರುವಂತಿಲ್ಲ. ಮತ್ತು ಈಗಾಗಲೇ ಆ್ಯಸ್ ಯೂಶುವಲಿ ಮೆಟಲ್ ಡಿಟೆಕ್ಟರ್ ಇರುತ್ತೆ, ಹ್ಯಾಂಡ್ ಡಿಟೆಕ್ಟರ್ ಇರುತ್ತೆ, ಅದೆಲ್ಲವೂ ಕೂಡ ನಡೆಯುತ್ತೆ. ಯಾವುದೇ ರೀತಿಯಾದಂತಹ ಅನುಮಾನ ಬಾರದ ರೀತಿಯಲ್ಲಿ ಅಂದರೆ ಯಾವುದೇ ಒಂದು ತೊಡಕಾಗದ ರೀತಿಯಲ್ಲಿ ಅವರು ನೋಡಿಕೊಳ್ಬೇಕಾಗುತ್ತೆ. ಮತ್ತು ಅದೇ ಡ್ರೆಸ್ ಕೋಡ್ ಏನಿದೆ ಅದನ್ನು ಕೂಡ ಈ ಬಾರಿ ಒಂದು ಇದನ್ನು ಮಾಡಲಾಗಿರುವಂಥದ್ದು, ಇಂಪ್ಲಿಮೆಂಟನ್ನು ಮಾಡಲಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸದ್ಯ ಯಾರೇ ಅಕ್ರಮದಲ್ಲಿ ಕೂಡ ಅಂದರೆ 2023 ಪರೀಕ್ಷಾ ಕಾಯ್ದೆ ಏನು ಇದಾಯಿತು, ಅನುಮೋದನೆ ಆಯಿತು, ಆ ಒಂದು ಕಾಯ್ದೆಯ ಅನ್ವಯವಾಗಿ ಅಕ್ರಮ ಮಾಡಿದಂತಹ ವ್ಯಕ್ತಿಗಳು ಮತ್ತು ನಕಲು ಮಾಡಿದಂತಹ ವ್ಯಕ್ತಿಗಳಿಗೆ ಭಾರಿ ದಂಡವನ್ನು ವಿಧಿಸುವಂತಹ ಮುಖಾಂತರ ಮತ್ತು ಅತಿ ಹೆಚ್ಚಾಗಿ ಕಠಿಣ ಶಿಕ್ಷೆಯನ್ನು ನೀಡುವಂತಹ ಮುಖಾಂತರ ಅವರಿಗೆ ಈ ಒಂದು ಸೆಕ್ಷನ್ಗಳಲ್ಲಿ ಅಳವಡಿಕೆ ಮಾಡಿ ಅವರನ್ನು ಬಂಧನ ಮಾಡುವಂತಹ ಕೆಲಸಗಳನ್ನು ಕೂಡ ನಡೆಯುತ್ತೆ. ಹೀಗಾಗಿ ಸದ್ಯ ಈ ಒಂದು ಹಿನ್ನೆಲೆಯಲ್ಲಿ ಅಂದರೆ ಅದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾನ ಬಹುಮುಖ್ಯವಾಗಿ ಸೋಷಿಯಲ್ ಮೀಡಿಯಾನ ಈಗ ಮಾನಿಟರ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಸುಳ್ಳು ಸುದ್ದಿ ಹಬ್ಬಿಸಿದರೂ ಕೂಡ ಅವರ ವಿರುದ್ಧ 2023ಯಲ್ಲಿ ವಿಧೇಯಕ ಏನಿದೆ ಅಂದರೆ ಕಾಯ್ದೆ ಏನಿದೆ ಅದರ ಅನ್ವಯವಾಗಿ ಅವರನ್ನು ಬಂಧನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ ಅಂತಲೇ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಪ್ರಚಾರಗಳಾಗಿರಬಹುದು, ಸುಳ್ಳು ಪ್ರಚಾರಗಳಾಗಿರಬಹುದು, ಅದು ಯಾವುದನ್ನು ಕೂಡ ಮಾಡದ ರೀತಿಯಲ್ಲಿ ಇಮಿಡಿಯೇಟಾಗಿ ಸೋಷಿಯಲ್ ಮೀಡಿಯಾ ವಿಂಗ್ ಏನಿದೆ ಅದು ಆ್ಯಕ್ಷನ್ಗಳನ್ನು ತೆಗೆದುಕೊಳ್ಳುತ್ತೆ. ಇಮ್ಮಿಡಿಯೇಟಾಗಿ ಯಾವುದೇ ಪೋಸ್ಟ್ ಹಾಕಿದರೂ ಕೂಡ ಅದರ URLಗಳನ್ನು ತೆಗೆದುಕೊಂಡು ನಂತರ ಅದನ್ನು ಡಿಲೀಟ್ ಮಾಡುವಂತಹ ಕೆಲಸಗಳನ್ನು ಕೂಡ ಸೋಷಿಯಲ್ ಮೀಡಿಯಾ ವಿಂಗ್ ಏನಿದೆ ಇದು ಮಾಡಲಾಗಿದೆ.